ಎರಡ್ಮೂರು ದಿನಗಳಿಂದ ಪ್ರತಿದಿನ ಸಂಜೆ ನಿರಂತರವಾಗಿ ಕರ್ನಾಟಕದ ನಾನಾ ರಾಜ್ಯಗಳಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಇವತ್ತು ಕೂಡ ಮಳೆಯ ಅಬ್ಬರ ಜೋರಾಗಿದ್ದು ಬಿರುಗಾಳಿ ಮಳೆಗೆ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಸ್ಟೇಡಿಯಂನ ಮೇಲ್ಛಾವಣಿ ಕಿತ್ಕೊಂಡು ಹೋಗಿರುವಂತಹ ಘಟನೆ ಇದು. ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಕ್ರೀಡಾಂಗಣದಲ್ಲಿ ಈ ಘಟನೆ ಸಂಭವಿಸಿದೆ. 10 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡಿದ್ದಂಥ ಸ್ಟೇಡಿಯಂ ಗಾಳಿಯ ರಭಸಕ್ಕೆ ಕಿತ್ಕೊಂಡು ಹೋಗಿದೆ. ಈಗ ಸ್ಟೇಡಿಯಂನ ಮೇಲ್ಛಾವಣಿ, ಕಬ್ಬಿಣದ ಕಂಬಗಳು ಕೂಡ ನೆಲಸಮಾಗಿದೆ. ಆದರೆ ಭಾರಿ ದುರಂತ ತಪ್ಪಿದಂತಾನೆ ಹೇಳಲಾಗ್ತಾ ಇದೆ. ಈಗ ಅಂದ್ರೆ 10 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡಿದ್ದ ಸ್ಟೇಡಿಯಂ ಅಂದ್ರೆ ಅದನ್ನ ಯಾವ ಮಟ್ಟದಲ್ಲಿ ಮಾಡಿರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಈಗ. ಮತ್ತೊಂದು ಕಡೆ ಮಳೆಯ ಪ್ರಮಾಣ ಕೂಡ ಎಷ್ಟು ಜೋರಾಗಿರಬಹುದು ಅನ್ನುವಂತಹ ಪ್ರಶ್ನೆ. ಅಜಯ್ ಸಿಂಗ್ ಸಾಹೇಬರು ಕಟ್ಟಿದ್ದು ಸ್ಟೇಡಿಯಂ ಇದು ಟೋಟಲಿ ಕಳಪೆ ಕಾಮಗಾರಿಕೆ. ಸ್ವಲ್ಪ ಜೋರಿಯಲ್ಲಿ ಮಳೆ ಗಿಳೆ ಬಂದಿತ್ತು. ಇವಾಗ ಯಾವ ಥರನೂ ಇಲ್ಲಿ ಕಳಪೆ ಕಾಮಗಾರಿ, ಟೋಟಲಿ ಕಳಪೆ ಕಾಮಗಾರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಕಳೆದ 2-3 ದಿನಗಳಿಂದ ರಾಜ್ಯದಲ್ಲಿ ಮಳೆ ಸುರಿತಾ ಇದೆ ನಿಜ, ಆದರೆ ಇದೀಗ 10 ತಿಂಗಳ ಹಿಂದೆ ಕಟ್ಟಿರುವಂತಹ ಸ್ಟೇಡಿಯಂ ಅಂತೆ. ಆದರೆ ಈಗಲೇ ಒಂದೇ ಮಳೆಗೇನು ಈ ಪರಿಸ್ಥಿತಿ ಅಂದ್ರೆ ಅಲ್ಲೇನು ಕಳಪೆ ಕಾಮಗಾರಿ ಆಗಿದೆ ಅಥವಾ ಮಳೆಯ ಪ್ರಮಾಣ ಜಾಸ್ತಿ ಇತ್ತಾ? ಏನಿದೆ ಡೀಟೇಲ್ಸ್? ಈಗ ಒಂದು ಪ್ರಮುಖವಾಗಿ ಅಂದ್ರೆ ಕಳಪೆ ಕಾಮಗಾರಿಗೆ ಈ ಒಂದು ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಏನಂದ್ರೆ ಜವರ್ಗಿ ಪಟ್ಟಣದಲ್ಲಿ ಇವತ್ತು ಸಾಯಂಕಾಲ ಸುಮಾರು 6 ಗಂಟೆ ಸುಮಾರದಲ್ಲಿ ಭಾರಿ ಬಿರುಗಾಳಿ ಸಮೇತ ಏನಂದ್ರೆ ಮಳೆ ಆಗಿತ್ತು. ಮಳೆಯಾದಂತಹ ಪರಿಣಾಮವಾಗಿ ಜವರ್ಗಿ ಪಟ್ಟಣದಲ್ಲಿ ನಿರ್ಮಾಣ ಅಂದ್ರೆ ಕಳೆದ 10 ತಿಂಗಳ ಹಿಂದಷ್ಟೇ ನಿರ್ಮಾಣಗೊಂಡಂತಹ ಸ್ಟೇಡಿಯಂನ ಸಂಪೂರ್ಣ ಒಂದು ಛಾವಣಿ ಏನಿರುತ್ತೆ ಆ ಛಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಅದೇ ರೀತಿಯಾಗಿ ಕಬ್ಬಿಣದ ಕಂಬಗಳು ಕೂಡ ನೆಲಕ್ಕೆ ಉರುಳಿವೆ. ಅದೃಷ್ಟವಶಾತ್ ಅಲ್ಲಿ ಯಾರೂ ಇಲ್ಲದಂತಹ ಇರದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ಸದ್ಯ ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ಈಗಾಗಲೇ ಈ ಒಂದು ಸ್ಟೇಡಿಯಂನಲ್ಲಿ ಆಗಿರುವಂತಹ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತ ನಾವು ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈ ಹಿಂದೆ ಹೇಳಿದ್ವಿ. ಆದ್ರೆ ಯಾವುದೇ ರೀತಿಯಾದಂತಹ ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಏನಂದ್ರೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಇವತ್ತು ಸುರಿದಂತಹ ಒಂದು ಮಳೆ ಮತ್ತು ಭಾರಿ ಬಿರುಗಾಳಿಗೆ ಆ ಒಂದು ಸ್ಟೇಡಿಯಂನಲ್ಲಿ ಆಗಿರುವಂತಹ ಎಷ್ಟು ಪ್ರಮಾಣದ ಕಳಪೆ ಕಾಮಗಾರಿಯಾಗಿದೆ ಎಂಬುದಕ್ಕೆ ಇದು ಹಿಡಿದ ಜೀವಂತ ಸಾಕ್ಷಿಯಾಗಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಒಂದು ಆರೋಪ ಮಾಡ್ತಾ ಇದ್ದಾರೆ. ನಯನ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಲ್ಲ, 10 ತಿಂಗಳ ಹಿಂದೆ ನಿರ್ಮಾಣವಾಗಿದ್ದಂಥ ಸ್ಟೇಡಿಯಂನ ಪರಿಸ್ಥಿತಿ ಹೀಗಾದ್ರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇನ್ನು ಇಲ್ಲಿ ಆಡೋದಕ್ಕೆ ಬರುವಂತ ಮಕ್ಕಳ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳು ಆಡುವಂತ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿ ಉದ್ಭವಿಸಿದ್ರೆ ಇದಕ್ಕೆ ಯಾರು ಹೊಣೆಯಾಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಈಗ. ಟೋಟಲಿ ಕಳಪೆ ಕಾಮಗಾರಿಕೆ.